ಚಿನ್ನದ ಚೋರಿ ಮಾಡಿರುವಂತಹ ಗನಂಧಾರಿ ಕೆಲಸದ ಬಗ್ಗೆ ಈಗ ಒಂದಿಷ್ಟು ವಿವರಣೆಗಳು. ಏನು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ರ ಬೆನ್ನಹತ್ತಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಇವರಿಗೆ ದಾರಿ ಮಾಡಿಕೊಟ್ಟಂಥವ್ರು ಯಾರು, ಒಂದೊಂದೇ ವಿಚಾರಗಳು ಈಗ ಆಚೆ ಬರಕ್ಕೆ ಶುರು ಆಗ್ಬಿಟ್ಟಿದೆ. ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯನ್ನು ಯಾರಾದರೂ ಬಿಡ್ತಾರೆಯೇ? ಚಿನ್ನದ ಮೊಟ್ಟೆ ಇಡುವಂಥ ಈ ಕೋಳಿಯನ್ನು ಯಾರು ಹೇಗೆ ಬೇಕೋ ಆ ರೀತಿಯಲ್ಲಿ ಸ್ಮಗ್ಲಿಂಗಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನು ಟ್ವಿಸ್ಟ್ ಸಿಗ್ತಾ ಇರೋದು, ಯಾರು ಇದರಲ್ಲಿ ಸೂತ್ರಧಾರಿಗಳು ಅನ್ನೋದು ಒಂದೊಂದಾಗಿ ಎಳೆಯಾಗಿ ಆಚೆ ಬರ್ತಾ ಇದೆ. ನನ್ನ ಪ್ರಕಾರ ಇದನ್ನು ಮುಚ್ಚಿ ಹಾಕ್ತಾರೇನೋ ಭಾಳ ದಿನಗಳಾದ ನಂತರ. ಮಲತಂದೆಯಿಂದಲೇ ರನ್ಯಾಗೆ ಗ್ರೀನ್ ಚಾನಲ್ ಅಂತೆ. ಹೇಗೆ ಇದು, ಯಾವ ರೀತಿಯಾಗಿ? IPS ಅಧಿಕಾರಿ DRI ಮುಂದೆ ಪ್ರೋಟೋಕಾಲ್ ಆಫೀಸರ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅವರೇ ದಾರಿ ಮಾಡಿಕೊಟ್ರ ಹಾಗಿದ್ದಾಗ ಪ್ರೋಟೋಕಾಲ್ ವಿಚಾರದಲ್ಲೂ ಕೂಡ ಬರೋದಾದರೆ ಚೆಕಿಂಗ್ ಮಾಡಬೇಕಂತೆ. ಇಲ್ಲಿ ಚೆಕಿಂಗ್ ಮಾಡಲಾರ್ದೇ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಆಗೋಯ್ತಾ? ಚಿನ್ನದ ರಹಸ್ಯವನ್ನು ಬಾಯಿ ಬಿಟ್ಟಿರೋದು ಮಾಣಿಕ್ಯ ಸುಂದರಿ. ಹೇಗೆ ಸಾಧ್ಯ ಆಯಿತು ಇದೆಲ್ಲ? ಅದು ಬಹಳ ಮುಖ್ಯವಾಗತ್ತೆ. ಚಿನ್ನದ ರಹಸ್ಯವನ್ನು ಬಾಯಿ ಬಿಟ್ಟಿರುವಂಥದ್ದು ಯಾಕೆ ಅಂತಂದರೆ 3 ಬಾರಿ ದುಬೈನಿಂದ ಚಿನ್ನ ಸಾಗಾಟವನ್ನು ಮಾಡಿದಾರಂತೆ. 3 ಬಾರಿ ಹೇಳಕ್ಕಷ್ಟೇ 3 ಬಾರಿ ಇರಬೇಕು. ಇನ್ನೊಂದಿಷ್ಟು ಸರಿಯಾಗಿ ವಿಚಾರಣೆ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಬಾರಿ ಆಗಿದೆ ಅಂತ. ಏರ್ಪೋರ್ಟ್ ಸಿಗ್ನಲ್ ದಾಟಿದ ತಕ್ಷಣಕ್ಕೆ ಆಟೋಗೆ ಚಿನ್ನ ಶಿಫ್ಟ್ ಆಗ್ತಾ ಇತ್ತಂತೆ. ಅದು ಹೆಂಗೆ ಶಿಫ್ಟ್ ಮಾಡ್ತಾಯಿದ್ರು? ಕಾಲಿಗೆಲ್ಲ ಸುತ್ತಕೊಂಡು ಬ್ಯಾಂಡೆಡ್ ಟೇಪನ್ನು ಸುತ್ಕೊಂಡು ಬಂದಿರೋರು ಏರ್ಪೋರ್ಟ್ ಸಿಗ್ನಲ್ ದಾಟಿದ ತಕ್ಷಣ ಹೆಂಗೆ ಕೊಡ್ತಾಯಿದ್ರು ಏನಪ್ಪ? ಪತಿಯ ಕ್ರೆಡಿಟ್ ಕಾರ್ಡ್ನಲ್ಲಿ ದುಬೈ ಟಿಕೆಟನ್ನು ಬುಕ್ ಮಾಡ್ತಾ ಇದ್ದಿದ್ದಂತೆ. ಅಲ್ಲಿ ಪತಿ ನೋಡಿದರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನಗೆ ಹುಷಾರಿಲ್ಲ ಅಂತ ಏನೇನೋ ಹೇಳ್ತಾರೆ. ಇಲ್ಲಿ ನೋಡಿದರೆ ಅವ್ರ ಕ್ರೆಡಿಟ್ ಕಾರ್ಡೇ ಬಳಕೆ ಮಾಡ್ಕೊಳ್ತಾರೆ. ತುಂಬ ಮಜವಾಗಿದ್ದೀರಿ. ರನ್ಯಾ ಗೆಳೆಯನಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸಾ ಅಂತ ಹೇಳಿ, ಅಥವಾ ಗೆಳೆಯನಿಂದ ರನ್ಯಾಗೆ ಸಂಕಷ್ಟ ಫಿಕ್ಸಾ? ತಗಲಾಕೊಂಡಿದ್ದೇನೂ ಇರ್ಬೋದು. ಫೇಸ್ ಮುಂದ್ಗಡೆ ಕಾಣಿಸ್ತಾ ಇದೆ, ಹಿಂದ್ಗಡೆಗೆ ಯಾರ್ಯಾರಿದ್ದಾರೆ? ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಭಾಗಿಶಂಕೆ ಅಂತಿದ್ದಾರೆ. ಇದು ದೊಡ್ಡ ಜಾಲ ಇದ್ದಂಗಿದೆ. ಇದು ಒಬ್ಬರೋ ಇಬ್ಬರೋ 3 ಜನನು ಮಾಡಿರುವಂಥದ್ದಲ್ಲ. ಇದು ಒಂದು ದೊಡ್ಡ ಚೈನ್ ಲಿಂಕ್ ಇದ್ದಂಗಿದೆ. ಸೊ ಈಗ DRI ದೂರಿನ ಮೇಲೆ ಈಗ CBI FIRನ ದಾಖಲು ಮಾಡಿಕೊಂಡಿದೆ, ತನಿಖೆಗೆ ಇಳಿತಾ ಇದೆ. ಈಗ ಯಾರ್ಯಾರು ಏನೇನು ಅನ್ನುವಂಥದ್ದು ಆಚೆ ಬರೋಕ್ಕೆ ಶುರುವಾಗತ್ತೆ. ಪ್ರಕರಣದ ಹಿಂದಿದೆಯಾ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್? ಯಾವ ಅನುಮಾನನೂ ಬೇಡ. ದೊಡ್ಡ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಇದ್ದಂಗಿದೆ, ಚೈನ್ ಲಿಂಕೇ ಇದ್ದಂಗಿದೆ. ಇದರಲ್ಲಿ ಜ್ಯುವೆಲರ್ಸ್ ಬರ್ಬೋದು, ರಾಜಕಾರಣಿಗಳು ಬರ್ಬೋದು, ಪೊಲೀಸರು ಬರಬಹುದು, ಉದ್ಯಮಿಗಳು ಕೂಡ ಬರ್ಬೋದು. ಯಾರ್ಯಾರಿಗೆ ಲಾಭ ಆಗುತ್ತೆ ಅವರೆಲ್ಲ ಈ ವರದಿ ನೋಡಿ ಗೊತ್ತಾಗತ್ತೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಲತಂದೆಯಿಂದಲೇ ರನ್ಯಾಗೆ ಗ್ರೀನ್ ಚಾನಲ್. IPS ಅಧಿಕಾರಿ ರಾಮಚಂದ್ರ ರಾವ್ಗೆ ಸಂಕಷ್ಟ. ಚಿನ್ನದ ಚಿಟ್ಟೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ದಿನೇ ದಿನೇ ಒಂದೊಂದು ತಿರುವು ಸಿಗ್ತಾ ಇದೆ. ರನ್ಯಾ ಮಲತಂದೆ IPS ಅಧಿಕಾರಿ ರಾಮಚಂದ್ರ ರಾವ್ ಸೂಚನೆ ಮೇರೆಗೆ ಗ್ರೀನ್ ಚಾನಲ್ ಸಿಕ್ಕಿರೋದ್ರ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ. DRI ಅಧಿಕಾರಿಗಳ ಮುಂದೆ ಪ್ರೋಟೋಕಾಲ್ ಆಫೀಸರ್ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ರಾಮಚಂದ್ರ ರಾವ್ ಹೇಳಿದ್ದಕ್ಕೆ ಪ್ರೋಟೋಕಾಲ್: ನನ್ನ ಹಿರಿಯ ಸಾಹೇಬ್ರು DGP ರಾಮಚಂದ್ರ ರಾವ್, ನಾನು ಅವರಿಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಇದ್ದೇನೆ. ನನ್ನ ಕುಟುಂಬದ ಸದಸ್ಯರು ಬಂದಾಗ ಪ್ರೋಟೋಕಾಲ್ ಮಾಡಬೇಕೆಂದು ರಾಮಚಂದ್ರ ರಾವ್ ಹೇಳಿದ್ದರು. ಅದರಂತೆ ನಾನು ಪ್ರತಿ ಬಾರಿ ಕೂಡ ರನ್ಯಾಗೆ ಗ್ರೀನ್ ಚಾನೆಲ್ ಮಾಡಿಕೊಟ್ಟಿದ್ದೇನೆ. ಮಾರ್ಚ್ 3ರಂದು ರನ್ಯಾ ರಾವ್ ನನಗೆ ಫೋನ್ ಮಾಡಿ ಸಂಜೆ 6:30ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ರು. ಅದರಂತೆ ನಾನು ಗ್ರೀನ್ ಚಾನೆಲ್ ಮಾಡಿದ್ದೆ. ಆದರೆ ರನ್ಯಾ ಚಿನ್ನ ಸಾಗಾಟ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ಹೀಗಂತ ಪ್ರೋಟೋಕಾಲ್ ಆಫೀಸರ್ ಬಸವರಾಜು DRI ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನದ ರಹಸ್ಯ ಬಾಯ್ಬಿಟ್ಟ ಮಾಣಿಕ್ಯ ಸುಂದರಿ. DRI ಮುಂದೆ ಸತ್ಯ ಒಪ್ಪಿಕೊಂಡ ನಟಿ ರನ್ಯಾ. ರನ್ಯಾಳನ್ನು ತೀವ್ರ ವಿಚಾರಣೆಗೊಳಪಡಿಸಿದ DRI ಅಧಿಕಾರಿಗಳ ಮುಂದೆ ಚಿನ್ನದ ಬೆಡಗಿ ಚಿನ್ನದ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಮಾರ್ಚ್ 1ರಂದು ನನಗೆ ವಿದೇಶಿ ನಂಬರ್ನಿಂದ ಕರೆ ಬಂತು. ಚಿನ್ನ ತಂದು ಡೆಲಿವರಿ ಮಾಡಬೇಕು ಅಂತ ಸೂಚನೆ ನೀಡಿದ್ರು. ಹೀಗಾಗಿ ಮಾರ್ಚ್ 1ರಂದು ಟಿಕೆಟ್ ಬುಕ್ ಮಾಡಿ ಮಾರ್ಚ್ 2ಕ್ಕೆ ದುಬೈಗೆ ಹೋದೆ. ಅವರು ದುಬೈನ ಟರ್ಮಿನಲ್ 3ನೇ A ಗೇಟ್ ಬಳಿ ಬರೋಕೆ ಸೂಚಿಸಿದ್ರು. ಅಲ್ಲಿ 6 ಅಡಿ ಎತ್ತರದ ವ್ಯಕ್ತಿ ನನ್ನ ಬಳಿ ಬಂದು 2 ಬಾಕ್ಸ್ ಕೊಟ್ರು. ನಾನು ಅದನ್ನ ವಾಶ್ರೂಮ್ಗೆ ತೆಗೆದುಕೊಂಡು ಹೋಗಿ ಓಪನ್ ಮಾಡಿದಾಗ 17 ಬಾರ್ ಚಿನ್ನ ಇತ್ತು. ಕ್ರೇಪ್ ಬ್ಯಾಂಡೇಜ್ ಟಿಶ್ಯೂ ಬಳಸಿ ಮೈಗೆ ಅದನ್ನ ಅಂಟಿಸಿಕೊಂಡಿದ್ದೆ. ಬಳಿಕ ಅದನ್ನ ತೆಗೆದುಕೊಂಡು ಬೆಂಗಳೂರು ಏರ್ಪೋರ್ಟ್ ಟೋಲ್ ಬಳಿ ಸರ್ವಿಸ್ ರಸ್ತೆಗೆ ತೆರಳಲು ಸೂಚಿಸಿದ್ರು. ಅಲ್ಲಿ ಆಟೋ ರಿಕ್ಷಾ ಬರುತ್ತೆ, ಅಲ್ಲಿ ಕೊಡಿ ಅಂತ ತನಿಖಾಧಿಕಾರಿಗಳ ಮುಂದೆ ರನ್ಯಾ ಸತ್ಯ ಒಪ್ಪಿಕೊಂಡಿದ್ದಾಳೆ. 3 ಬಾರಿ ದುಬೈನಿಂದ ರನ್ಯಾ ಚಿನ್ನ ಸಾಗಾಟ.
ಏರ್ಪೋರ್ಟ್ ಸಿಗ್ನಲ್ ದಾಟಿ ಆಟೋಗೆ ಚಿನ್ನ ಶಿಫ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳ್ತಿದೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬಂಗಾರದ ಸುಂದರಿ ರನ್ಯಾ ಬೆಂಗಳೂರಿಗೆ ಚಿನ್ನ ಸಾಗಾಟ ಮಾಡಿ ಸರ್ವಿಸ್ ರಸ್ತೆಯಲ್ಲಿ ಡೆಲಿವರಿ ಕೊಡ್ತಿದ್ಲಂತೆ. ರನ್ಯಾ ಹೇಳಿಕೆಯ ಪ್ರಕಾರ ಈ ಹಿಂದೆಯೂ ಚಿನ್ನ ತಂದಿದ್ದಾಳಂತೆ. 3 ಬಾರಿ ದುಬೈನಿಂದ ಬೆಂಗಳೂರಿಗೆ ಚಿನ್ನ ತಂದು ಏರ್ಪೋರ್ಟ್ನ ಸಿಗ್ನಲ್ ದಾಟಿ ಆಟೋ ರಿಕ್ಷಾಗೆ ಚಿನ್ನ ಸಾಗಿಸಿರೋದು ಡಿಆರ್ಐ ತನಿಖೆಯಲ್ಲಿ ಬಯಲಾಗಿದೆ. ಬಂಗಾರದ ಜಿಂಕೆಯ ದುಬೈ ಕಳ್ಳಾಟ ಬಯಲು. ಪತಿಯ ಕ್ರೆಡಿಟ್ ಕಾರ್ಡ್ನಲ್ಲಿ ದುಬೈ ಟಿಕೆಟ್ ಬುಕ್. ಇನ್ನು ಈ ಮಾಣಿಕ್ಯ ಸುಂದರಿ ರನ್ಯಾ ಆಡಿರೋ ಆಟಗಳು ಒಂದೆರಡಲ್ಲ, ಅಷ್ಟೆಲ್ಲ ದುಡ್ಡಿದ್ರು. ಗಂಡ ಜತಿನ್ ಹುಕ್ಕೇರಿ ಕ್ರೆಡಿಟ್ ಕಾರ್ಡ್ನಲ್ಲೇ ದುಬೈ ಟಿಕೆಟ್ ಬುಕ್ ಮಾಡ್ತಿದ್ದಾಗಿ ಡಿಆರ್ಐ ಮುಂದೆ ರನ್ಯಾ ಹೇಳಿದ್ದಾಳೆ. ಈ ಬಗ್ಗೆ ಜತಿನ್ರನ್ನ 2 ಬಾರಿ ಡಿಆರ್ಐ ವಿಚಾರಣೆ ಕೂಡ ನಡೆಸಿದೆ. ರನ್ಯಾ ಗೆಳೆಯನಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ. ನಟನೆಗಾಗಿ ಹೆಸರು ಬದಲಿಸಿಕೊಂಡಿದ್ದ ತರುಣ್. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಭಾಗಿ ಶಂಕೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ಸ್ನೇಹಿತ ತರುಣ್ ರಾಜ್ಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಡಿಆರ್ಐ ಕಸ್ಟಡಿಯಲ್ಲಿರುವ ತರುಣ್ ರಾಜ್ ಒಂದೊಂದೇ ಹಿನ್ನೆಲೆ ಬೆಳಕಿಗೆ ಬರ್ತಿದೆ. ತೆಲುಗು ಸಿನಿಮಾದಲ್ಲಿ ಸಕ್ರಿಯನಾಗಿರುವ ತರುಣ್ ರಾಜ್ 3ಕ್ಕೂ ಹೆಚ್ಚು ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ರು. ನಟನೆಗಾಗಿಯೇ ತರುಣ್ ಬದಲಿಗೆ ವಿರಾಟ್ ಎಂದು ಹೆಸರು ಬದಲಾವಣೆ ಮಾಡಿಕೊಂಡಿದ್ರು. ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿದ್ರಂತೆ. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಡಿಆರ್ಐ ದೂರಿನ ಮೇಲೆ ಸಿಬಿಐ ಎಫ್ಐಆರ್. ಪ್ರಕರಣದ ಹಿಂದಿದ್ಯಾ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳ ದೂರಿನ ಮೇರೆಗೆ ಸಿಬಿಐ ಎಫ್ಐಆರ್ ದಾಖಲಿಸಿದೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಅಭಿಷೇಕ್ ಚಂದ್ರಗುಪ್ತ ನೀಡಿದ ದೂರಿನ ಮೇಲೆ ದೆಹಲಿ ಸಿಬಿಐ ಪ್ರಧಾನ ಕಚೇರಿಯಲ್ಲಿ ಎಫ್ಐಆರ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರನ್ಯಾಳನ್ನ ಅರೆಸ್ಟ್ ಮಾಡಿ 12.56 ಕೋಟಿಯ 14.2 ಕೆಜಿ ಗೋಲ್ಡ್ ಸೀಸ್ ಮಾಡಲಾಗಿದೆ. ಆಕೆಯ ಮನೆ ಮೇಲೆ ದಾಳಿ ಮಾಡಿದಾಗ 2.06 ಕೋಟಿ ಮೌಲ್ಯದ ಚಿನ್ನ, 2.67 ಕೋಟಿ ನಗದು ಸೀಸ್ ಮಾಡಲಾಗಿದೆ. ಆರೋಪಿಗಳು ದುಬೈ ಲಿಂಕ್ ಹೊಂದಿದ್ದಾರೆ. ಇದರ ಹಿಂದೆ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಹೊಂದಿರುವ ಶಂಕೆ ಇದೆ ಅಂತ ದೂರಿನಲ್ಲಿ ಡಿಆರ್ಐ ಉಲ್ಲೇಖಿಸಿದೆ. ಈ ನಡುವೆ ಡಿಆರ್ಐ ಅಧಿಕಾರಿಗಳು ಬೆಂಗಳೂರಿನ ಕೋರಮಂಗಲ, ಇಂದಿರಾನಗರ ಸೇರಿದಂತೆ 9 ಕಡೆಗಳಲ್ಲಿ ದಾಳಿ ನಡೆಸಿದೆ. ರನ್ಯಾರಾವ್ ಮತ್ತು ತರುಣ್ ಸೇರಿದ ಜಾಗದಲ್ಲಿ ದಾಳಿ ನಡೆಸಿ ತಲಾಶ್ ಮಾಡಿದೆ. ರನ್ಯಾ ಪತಿ ಜತಿನ್ ಹುಕ್ಕೇರಿ ನಿವಾಸದಲ್ಲೂ ಪರಿಶೀಲನೆ ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.